ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ವಿ. ನೋಡಿ ಸ್ನೇಹಿತರೆ, ನಾವು ಇವಾಗ ನಮ್ಮ ಮಿಷಿನ್ ಕೆಲಸ ಇಲ್ಲ ಅಂತೇಳಿ ನಾವು ಒಂದು ಮೊನ್ನೆ ಮಿಷಿನ್ ಶೆಡ್ಡಲ್ಲಿ ನಿಲ್ಲಿಸಿದ್ದೆ. ಮತ್ತೆ ಆಮೇಲೆ 3 ದಿನ ಬಿಟ್ಟು ನಮ್ಗೆ ಕೆಲಸ ಬಂತು. ಇದು ಹಾಲಾರವಿ ಹತ್ರ ಮಾಚನೂರು ಅಂತೇಳಿ ಆಂಧ್ರ ಇದು. ಆ, ನೋಡಿ ನಮಗ ನಮ್ಮ ಐರಾವತ ಅಂದ್ರೆ ಲಾರಿ ಬರ್ತಾ ಇದೆ. ಮೇಲೆ ನಮ್ಮ ಅಂಬಾರಿ ಇದೆ, ನಮ್ಮ ಮಿಷಿನ್ ಹಿಂದ್ಗಡೆ ನಮ್ಮ ಓನರ್ ಬರ್ತಾ ಇದ್ದಾರೆ ಸ್ಕಾರ್ಪಿಯೋ ಕಾರ್ನಲ್ಲಿ. ಬೆಳಗ್ಗೆನೆ 7 ಗಂಟೆ ಎಲ್ಲ ಬಂದಿದ್ವಿ ನಾವು ಅಲ್ಲಿ ಊರಲ್ಲಿ. 5:30 5 ಗಂಟೆ ಬಿಟ್ಟಿದ್ರೆ ಇವಾಗ 7 ಗಂಟೆಗೆಲ್ಲ ಬಂದು ತಲುಪಿದ್ವಿ. ನೋಡಿ ಸ್ನೇಹಿತರೆ, ಸ್ಪಾಟಿಗೆ ಬಂದು ನಾವು ಕೆಲಸ ಮಾಡೋ ಸ್ಪಾಟಿಗೆ ನೋಡಿ ಮಿಷನ್ ನಾವು ಇಳಿಸ್ತಾ ಇದ್ವಿ ನೆಲಕ್ಕೆ. ಅನ್ಲೋಡಿಂಗ್ ಪಾಯಿಂಟ್ ಇಲ್ಲೇ ಕೆಲಸ ಅವ್ರದ್ದು ಇರೋದು. ನಾನೀಗ ಹಿಂದಿನ ವಿಡಿಯೋದಲ್ಲಿ ಮಿಷಿನ್ ಇಳಿಸೋ ವಿಡಿಯೋ ಮಾಡಿದ್ದೀನಿ. ಯಾರಾದ್ರೂ ಮಿಷಿನ್ ಬಗ್ಗೆ ಇಳಿಸೋದು ಎಲ್ಲ ಹೇಳಿದ್ದೀನಿ ಅದರಲ್ಲಿ ನೋಡಿ. ಹಿಂದಿನ ವಿಡಿಯೋದಲ್ಲಿ ಇದೆ, ವಿಡಿಯೋ ಮಾಡಿದ್ದೀನಿ. ಇವ್ರದ್ದು ಬಂದು ಭೂಮಿ ಬೇರೆ, ಇವ್ರು ಇರೋದು ಬೇರೆ ಊರಲ್ಲಿ, ಆದ್ರೆ ಬಂದು ಭೂಮಿ ಇರೋದು ಇಲ್ಲಿ ಇದೆ ಇವ್ರದ್ದು. ಹಾಗಾಗಿ ಆ ಕಡೆ ಲಿಂಕ್ ಇಂದ ಬಂದಿದ್ವಿ ನಾವು. ಬನ್ನಿ ನೋಡೋಣ ವರ್ಕ್ ಏನೇನಿದೆ ಏನೇನಿಲ್ಲ ಇವ್ರದ್ದು ಅಂತೇಳಿ. ಅವ್ರ ಮುಂದೆ ನಾವು ಕಂಡ್ರಲ್ಲ, ಅವ್ರ ಓನರು ನೋಡಲ್ಲಿ ಅವರೇ ಕಸ್ಟಮರ್, ನಮ್ಗೆ ರೈತರು ಕರ್ಕೊಂಡು ಹೋಗ್ತಿದ್ರೆ ಅಲ್ಲೇ ಇರೋದು ಬಾ ಅಂತೇಳಿ. ವರ್ಕ್ ಇದೆ, ವರ್ಕ್ ನೋಡ್ರಿ. ಅದ್ರ ಸ್ಟಾರ್ಟಿಂಗ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ. ನೋಡ್ರಿ ಆಲ್ರೆಡಿ ಮಾಡಿ ಬಿಟ್ಟಿದ್ದೀನಿ ಇಲ್ಲಿ. ನೋಡಿ ಇದೆಲ್ಲ ಹಳ್ಳ, ಇದು ಎಲ್ಲ ಪೂರ್ತಿ ಹಳ್ಳ. ಎಳ್ಳದು ಎಲ್ಲ ಉಸುಗು ಒಗ್ಗರ್ಸು ಎಲ್ಲ ಮಿಕ್ಸಿಂಗ್ ಮಾಡಿ ಕಲ್ಲು ಗಿಲ್ಲೆಲ್ಲ ಬಂದು ಹಾಕಿದ್ದೀನಿ ಇಲ್ಲಿ ನೋಡಿ. ಎಲ್ಲ ಪೂರ್ತಿ ಎಲ್ಲ ಅದನ್ನ ಏನಿಲ್ಲ ಅಂದ್ರೆ ಒಂದು ಸುಮಾರು ಒಂದು 8 ಅಡಿ, 8 ಅಡಿ 9 ಅಡಿ ಹಾಕಿದ್ದೀನಿ ಮೇಲೆ ಹೈಟ್ ಒಡ್ಡು ತರ. ನೋಡ್ರಿ ಇದೆಲ್ಲ ದೊಡ್ಡ ದೊಡ್ಡ ಗುಂಡುಗಳು ಎಲ್ಲ ಲೂಸ್ ಇರೋವೆಲ್ಲ ಸೈಡಿಗೆ ಹಾಕಿಸಿ ಸ್ವಲ್ಪ ಹಂಗೆ ಬಗಲಿಗೆ ದಬ್ಬಿ ನಾವು ಇದ್ರ ಫುಲ್ ಸಪೋರ್ಟ್. ಪಾಪ ಹಳ್ಳ ಬಂದ್ರೆ ಇದು ಒಡ್ಡು ನಾನು ಏನ್ ಹಾಕಿದ್ದೀನಿ ಒಡ್ಡು, ಈಗ ಆ ಒಡ್ಡಿನ ಮೇಲೆ ಹರ್ಚಿ ಮೇಲೆ ಹೊಲದಲ್ಲಿ ಇರ್ತೇವಂತೆ ಅವ್ರಿಗೆ. ಹಂಗಾಗಿ ನಾನು ನೀಟಾಗಿ ಒಡ್ಡು ಹಾಕಿಬಿಟ್ಟಿದ್ದೀನಿ, ಎಷ್ಟಾಗತ್ತೆ ಅಷ್ಟು. ಬೇಸ್ ಸಪೋರ್ಟ್ ಆಗಿ ಕಲ್ಲುಗಳು ಗುಂಡುಗಳು ಎಲ್ಲ ಜೋಡಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಸಪೋರ್ಟ್ ಏನನ್ನು ಹಳ್ಳ ಮುಂದೆ ಏನನ್ನು ಬಂದ್ರು ಕೂಡ ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ಬೇಸಿರ್ಲಿ ಅಂತ, ಚೆನ್ನಾಗಿರ್ಲಿ ಅಂತೇಳಿ ನೋಡಿ. ಅದಾದ್ಮೇಲೆ ನಮ್ದು ಈಗ ನಮಗೆ ಅದು ಎಲ್ಲ ಮಾಡ್ಬೇಕಾದ್ರೆ ಪೈಪ್ಗಳು ಹೋಗ್ಬಿಟ್ಟು, ಪೈಪ್ಗಳು ಹೋಗಿ ಎಲ್ಲ ಉಚ್ಚಿಕೊಟ್ರು. ನಮ್ಮ ಸರ್ ಎಲ್ಲ ಬಂದಿದ್ರು, ಮೆಕ್ಯಾನಿಕ್ ಇಂಜಿನಿಯರಿಂಗ್ ಸರ್. ನಾವು ಸ್ವಲ್ಪ ಉಚ್ಚಿದ್ವಿ, ಅವರು ಉಚ್ಚಿದ್ರು. ಎಲ್ಲ ಉಚ್ಚಿ ಒಂದು ಸುಮಾರು ಇಲ್ಲಂದ್ರೆ ಅವೆಲ್ಲ ಪದೇ ಪದೇ ಮಾಡೋದೇನೈತೆ ಅಂತೇಳಿ ಎಲ್ಲೆಲ್ಲಿ ಸ್ವಲ್ಪ ನಮಗೆ ಡೌಟ್ ಇತ್ತು ಪೈಪ್ಗಳೆಲ್ಲ ಉಚ್ಚಿಕೊಂಡ್ವಿ. ಒಂದು 3-4 ಒಂದು 5 ಪೈಪೇನು ಉಚ್ಚಿದ್ವಿ. ಮೇನ್ ಪೈಪ್ 2 ದೊಡ್ಡವು, ಪಂಪ್ಲಿಂದ ಡೈರೆಕ್ಟ್ ಸ್ವಿಮ್ಮಿಂಗ್ ಮೋಟ್ರಿಗೆ, ಅಲ್ಲ ವಾಲ್ ಬ್ಯಾಂಕಿಗೆ ಸಾರಿ. ಮತ್ತೆ ಅಲ್ಲಿಂದ ನಾವು ಮಾಡಿಸ್ಕೊಂಡು ನೋಡಿ ಇಲ್ಲಿ ಟಾಟಾ ಐಟ್ ಚಾಪಿಸ್ ಇದು ಬಳ್ಳಾರಲ್ಲಿ, ಇಲ್ಲಿ ಅಲ್ಕಿ ಅಂತ ತಗೊಂಡು ಹೋಗಿ ಬಂದ್ವಿ. ನಾವೆಲ್ಲ ರೆಡಿ ಮಾಡಿದ್ವಿ, ಮಿಷಿನ್ ಎಲ್ಲ ರೆಡಿ ಮಾಡಿ ಎಲ್ಲ ಇದು ಆಗ್ತಿಲ್ಲ ನೋಡಿ. ಇದಾದ್ಮೇಲೆ ತಿರ್ಗಾ ಮರುದಿನ ನಾವು ಇಲ್ಲಿ ಹೊಲದಲ್ಲಿ ಮತ್ತೆ ಮಣ್ಣು ಕಿತ್ತಿದ್ದು ಅದಷ್ಟು. ಒಂದಿನ ಎಲ್ಲ ಫುಲ್ ಆಯ್ತದು ಮಣ್ಣು ಕಿತ್ತದು. 3 ಟ್ರ್ಯಾಕ್ಟರ್ ಇಟ್ಟಿದ್ರು ಅವರು ನೋಡಿ. ಇಲ್ಲೆಲ್ಲ ಅನ್ಲೋಡ್ ಮಾಡಿದ್ದಾರೆ. ಸದ್ಯ ಅಷ್ಟು ಮಾತ್ರಕ್ಕೆ ಕಿತ್ತಿದ್ದೀನಿ ಒಂದ್ ದಿವಸಕ್ಕೆ. ತಿರ್ಗಾ ಮತ್ತೆ ಇನ್ನೊಂದ್ ದಿವಸ ನಾವು ಇನ್ನ ಸ್ವಲ್ಪ ರ್ಯಾಂಪ್ ಒಂದು ಬಿಟ್ಟಿದ್ವಿ ನಾವು. ರ್ಯಾಂಪ್ ಬಿಟ್ರೆ ಆ ರ್ಯಾಂಪ್ನೆಲ್ಲ ಮುಚ್ಚಿಕೊಂಡು ಎಲ್ಲ ಆಯ್ತು, ನಮ್ ಕೆಲಸ ಮುಗಿತಿರೋದು. ಇವ್ರದ್ದು ಏನಿಲ್ಲ ಅಂದ್ರು ಟೈಮಿಂಗು 39 ಗಂಟೆ 30 ನಿಮಿಷ ಆಗಿದೆ. 39 ಗಂಟೆ 30 ನಿಮಿಷ ಆಗಿದೆ. ಇದಲ್ಲದೆ ಮತ್ತೆ ಇನ್ನೊಬ್ಬರದು ನಾವು ಹೋಗಿದ್ವಿ, ಅವ್ರದ್ದು 2 ತಾಸು ಆಯ್ತು. ಒಬ್ಬರದು 6 ತಾಸು ಅಲ್ಲ 7 ತಾಸು .1 ಆಯ್ತು. ಎಲ್ಲ ಟೋಟಲ್ಲು ಒಂದು 40-50 ಸೆನೆಕ್ ಮಾಡಿ ಬಂದ್ವಿ ಊರಲ್ಲಿ. ಆಯ್ತು ನೋಡ್ರಿ, ನಾವು ಮಿಷಿನ್ ಕೆಲಸ ಮುಗೀತು. ಮಿಷಿನ್ ಹತ್ಕೊಂಡು ಹೋಗ್ತಿದ್ವಿ. ಮತ್ತೆ ನಮ್ಮ ಶೆಡ್ಡಲ್ಲಿ ನಿಂದ್ರಿಸಿಬಿಟ್ಟಿದ್ದೀನಿ ಹೋಗಿ ಮಿಷಿನು. ಅದು ವಿಡಿಯೋ ಮಾಡಿಲ್ಲ ನಾವು. ನೆಕ್ಸ್ಟ್ ಇನ್ನು ಯಾರನ್ನ ಕರೆದ್ರೆ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಬೇರೆ ವಿಡಿಯೋನೇ ಯಾವ್ದನ್ನ ಮಾಡ್ತಿರ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.